ನಮಸ್ಕಾರ ವೀಕ್ಷಕರೇ, ಹುಚ್ಚಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಯುವಕರು ಮೋಜು ಮಸ್ತಿಗಾಗಿ, ತಮ್ಮ ಖುಷಿಗಾಗಿ, ತಮಾಷೆಗಾಗಿ ವೀಲಿಂಗ್ ಡ್ರ್ಯಾಗ್ ರೇಸ್ ಮಾಡ್ತಾರೆ. ಪೊಲೀಸರು ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ವೀಲಿಂಗ್ ಮಾಡಿರೋದ್ರಿಂದ, ಡ್ರ್ಯಾಗ್ ರೇಸ್ ಮಾಡಿರೋದ್ರಿಂದ ಪ್ರಾಣಹಾನಿಯಾಗಿರುವಂತಹ ಘಟನೆಗಳು ಸಾಕಷ್ಟು ನಮ್ಮ ಕಣ್ಣ ಮುಂದಿದೆ. ಹಾಗಾದ್ರೆ ಈ ರೀತಿ ಮಾಡೋದ್ರಿಂದ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗುತ್ತೆ? ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಇದು ನಿಷಿದ್ಧ ಅಂತ ಹೇಳಿದ್ರು ಕೂಡ ಇಂತಹ ರೇಸಿಂಗ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ತಡೆಗಟ್ಟೋದು ಹೇಗೆ? ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ? ಮುಂದೆ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದೆ? ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಡೀಟೇಲ್ ರಿಪೋರ್ಟ್ ಅನ್ನ ನೋಡೋಣ. ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ವೀಲಿಂಗ್ ಅಥವಾ ಡ್ರ್ಯಾಗ್ ರೇಸ್ ನಿಷಿದ್ಧ. ಈ ಅಪಾಯಕಾರಿ ರೈಡಿಂಗ್ಗೆ ಬ್ರೇಕ್ ಹಾಕೋಕೆ ಪೊಲೀಸ್ ಇಲಾಖೆ ಹಲವಾರು ನಿಯಮಗಳನ್ನ ಜಾರಿ ಮಾಡ್ತಾನೆ ಇದೆ. ಆದ್ರೆ ಕೆಲ ಯುವಕರು ಇದನ್ನ ಗಾಳಿಗೆ ತೂರಿ ತಮ್ಮ ಪ್ರಾಣಕ್ಕೆ ಅಪಾಯ ತಂದುಕೊಳ್ತಿದ್ದಾರೆ. ಡ್ರ್ಯಾಗ್ ರೇಸ್ನಿಂದ ಅಪಘಾತಗಳ ಸಂಖ್ಯೆ ದುಪ್ಪಟ್ಟಾಗುತ್ತಿದೆ. 2014ರಲ್ಲಿ ಬೆಂಗಳೂರು ನಗರವೊಂದರಲ್ಲೇ 235 ಡ್ರ್ಯಾಗ್ ರೇಸ್ ಹಾಗೂ ವೀಲಿಂಗ್ ಪ್ರಕರಣ ದಾಖಲಾಗಿವೆ. ಈ ವೀಲಿಂಗ್ ಮತ್ತು ಡ್ರ್ಯಾಗ್ ರೇಸಿಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಒಟ್ಟು ಸುಮಾರು 235 ಪ್ರಕರಣಗಳು ಇದುವರೆಗೆ ದಾಖಲಾಗಿದ್ದಾವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಬಟ್ ಕಳೆದ ವರ್ಷ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಾವು ಪರಿಗಣಿಸ್ತಾ ಇರಲಿಲ್ಲ. ಬಟ್ ಈಗ ಇದರ ಒಂದು ಪ್ರತ್ಯೇಕವಾಗಿ ನಾವು ವೈಲೇಷನ್ಸ್ ಅಥವಾ ಅಫೆನ್ಸಸ್ ಅಂತೇಳಿ ಪರಿಗಣಿಸಿ ಇದರ ಬಗ್ಗೆ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇದೇ ರೀತಿ ನಿನ್ನೆ ಬೆಂಗಳೂರು ಹಾಗೂ ಮೈಸೂರು ರಸ್ತೆಯ ಕಮಲಾನಗರದ ನಿವಾಸಿಗಳಾದ ಸೋದರರಿಬ್ರು ವೀಲಿಂಗ್ ಮಾಡಲು ಹೋಗಿ ಅಪಘಾತಕ್ಕೀಡಾಗಿದ್ದಾರೆ. ಜಲಾನ್ ಪಾಷಾ ಎಂಬಾತನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಮಹಮ್ಮದ್ ಪಾಷಾಗೆ ತೀವ್ರ ಪೆಟ್ಟು ಬಿದ್ದಿದ್ದು ಕೋಮಾದಲ್ಲಿದ್ದಾನೆ. ಡ್ರ್ಯಾಗ್ ರೇಸ್ಗೆ ಸಹಕಾರಿಯಾಗುವಂತೆ ಬೈಕ್ಗಳನ್ನು ಆಲ್ಟರ್ ಮಾಡಿದ್ರೆ ಆರ್ಸಿ ಕ್ಯಾನ್ಸಲ್ ಮಾಡಿ ಬೈಕ್ಗಳನ್ನು ಸೀಸ್ ಮಾಡಲಾಗುತ್ತೆ. ಜೊತೆಗೆ ಬೈಕನ್ನು ಆಲ್ಟರ್ ಮಾಡಿದ ಮೆಕ್ಯಾನಿಕ್ ವಿರುದ್ಧವೂ ದೂರು ದಾಖಲಿಸುತ್ತಾರೆ ಸಂಚಾರಿ ಪೊಲೀಸರು. ಇನ್ನು ಅಪ್ರಾಪ್ತರು ಡ್ರ್ಯಾಗ್ ರೇಸ್ ಹಾಗೂ ವೀಲಿಂಗ್ ಮಾಡಿದ್ರೆ ಆ ಮಕ್ಕಳ ಪೋಷಕರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ತಾರೆ. ಈ ವರ್ಷದಲ್ಲಿ ದಾಖಲಾಗಿರುವ 235 ಪ್ರಕರಣಗಳಲ್ಲೂ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡುವಂತೆ ಸಾರಿಗೆ ಇಲಾಖೆಗೆ ಸಂಚಾರಿ ಪೊಲೀಸರು ಶಿಫಾರಸು ಮಾಡಿದ್ದಾರೆ. ಈ ವಾಹನಗಳಲ್ಲಿ ಏನಾದರೂ ಅವರು ಆಲ್ಟರೇಷನನ್ನು ಮಾಡಿದ್ದೇ ಆದಲ್ಲಿ ಸೈಲೆನ್ಸರನ್ನು ಡಿಫೆಕ್ಟಿವ್ ಆಗಿ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಆಲ್ಟ್ರೇಷನ್ಗಳೇನಾದರೂ ಇದ್ದರೆ ಅದಕ್ಕೆ ಪೂರಕವಾದ ಒಂದು ಸೆಕ್ಷನ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಯಾರು ಈ ರೀತಿ ಆಲ್ಟ್ರೇಷನನ್ನು ಮಾಡಿದ್ದಾರೆ ಅವರ ಮೇಲೆಯೂ ಕೂಡ ನಾವು ಪ್ರಕರಣವನ್ನು ತೆಗೆದುಕೊಳ್ತಾ ಇದ್ದೇವೆ. 18 ವರ್ಷಕ್ಕಿಂತ ಕಡಿಮೆ ಇದ್ದಿದ್ದೇ ಆಗಿದ್ದರೆ ಅವರ ಪೇರೆಂಟ್ಸ್ಗಳನ್ನು ಕೂಡ ನಾವು ಪ್ರಾಸಿಕ್ಯೂಟ್ ಮಾಡ್ತಾ ಇದ್ದೇವೆ. ಜೊತೆಗೆ ಆತನ ಬಳಿ ಅಂದರೆ ಮೇಜರ್ ಆಗಿದ್ದು ಆತನ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತ ಹೇಳಿದರೆ ಆ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ವೀಲಿಂಗ್ ಡ್ರ್ಯಾಗ್ ರೇಸ್ ಜೀವಕ್ಕೆ ಮಾರಕ ಅಂತ ನಗರದ ಹಲವೆಡೆ ಫಲಕಗಳನ್ನು ಹಾಕಿ ಅರಿವು ಮೂಡಿಸಲಾಗುತ್ತಿದೆ. ಆದರೂ ಅದ್ಯಾಕೋ ಯುವಕರಿಗೆ ಈ ಯಾವ ಸಂದೇಶಗಳು ತಲುಪುತ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.
ಎಸ್, ನಿನ್ನೆ ಕೂಡ ಈ ರೀತಿಯಾಗಿ ವೀಲಿಂಗ್ ಮಾಡಲು ಹೋಗಿ ಸಹೋದರರಿಬ್ಬರು ಅಪಘಾತಕ್ಕೆ ಈಡಾಗಿದ್ದಾರೆ. ಪ್ರತಿದಿನ ಈ ರೀತಿ ವೀಲಿಂಗ್ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಇದರಿಂದಾಗಿ ಕೇವಲ ಅವರಿಗೆ ಮಾತ್ರ ತೊಂದರೆ ಅಲ್ಲ, ಇತರರಿಗೂ ಕೂಡ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಸಂಚಾರ ದಟ್ಟಣೆ ಆಗುತ್ತೆ, ಅನಾನುಕೂಲ ಆಗುತ್ತೆ. ಯಾವ ರೀತಿಯಾಗಿ ವೀಲಿಂಗ್ ಅನ್ನ ಮಾಡಿದ್ರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಹಾಗೇನೆ ಹೇಗೆ ಸೇಫ್ ಡ್ರೈವಿಂಗ್ ಹೇಗೆ ಮಾಡಬೇಕು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ಬೆಂಗಳೂರು ಪಶ್ಚಿಮ ವಿಭಾಗದ ಸಂಚಾರಿ ಡಿಸಿಪಿ ಆಗಿರುವಂತಹ ಗಿರೀಶ್ ಎಸ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಹಾರ್ಲೆ ಡೇವಿಡ್ಸನ್ ಗ್ರೂಪ್ನ ರೋಡ್ ಕ್ಯಾಪ್ಟನ್ ಆಗಿರುವಂತಹ ಸಚಿನ್ ಕುಮಾರ್ ಅವರಿದ್ದಾರೆ. ಸಚಿನ್ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಕಷ್ಟು ರಿಸ್ಕಿ ಆಗಿರುವಂಥದ್ದು, ಇಷ್ಟು ರಿಸ್ಕಿ ಅಂತ ಗೊತ್ತಿದ್ರೂ ಕೂಡ ಯುವಕರು ಇದನ್ನು ಮಾಡೋದಕ್ಕೆ ಹೊರಡ್ತಾರೆ, ಯಾಕೆ ಅಂತ ಹೇಳ್ತೀರಿ? ಬೇಸಿಕಲಿ ಬಿಕಾಸ್ ಆಫ್ ದ ಇದು ಅವರಿಗೆ ಸಿಗ್ತಕ್ಕಂಥ ಥ್ರಿಲ್. ಸೊ ಬಿಕಾಸ್ ಆಫ್ ದ ಥ್ರಿಲ್ ಅವರು ಮಾಡ್ತಾರೆ. ಈಗ ನೌ ಡೇಸ್ ನೀವು ಈಗ ನೋಡ್ತಾರೆ ಹಾಗೆ ರೋಡ್ಸ್, ಬೆಂಗಳೂರಲ್ಲಿ ಇರ್ತಕ್ಕಂಥ ರೋಡ್ಗಳು ಕೂಡ ದೇ ಆರ್ ಮಚ್ ಬೆಟರ್ ದೆನ್ ಬಿಫೋರ್. ವಿ ಹವ್ ಗಾಟ್ ವೈಡರ್ ರೋಡ್ಸ್. ಸೊ ಹಾಗಾಗಿ ಜಸ್ಟ್ ಫಾರ್ ದ ಥ್ರಿಲ್ ಆಫ್ ಇಟ್ ದೇ ಡೂ ಇಟ್. ಓಕೆ, ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ತಂದೆ ತಾಯಂದಿರಿಗೂ ಕೂಡ ಗೊತ್ತಿರೋದಿಲ್ಲ ತಮ್ಮ ಮಕ್ಕಳು ಹೀಗೆ ಗೊತ್ತಿರೋದಿಲ್ಲ. ಕರೆಕ್ಟ್ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈಗ ಪೋಷಕರಿಗೂ ಒಂದು ವೇಳೆ ಗೊತ್ತಿಲ್ಲ ಸಂದರ್ಭದಲ್ಲಿ ಮಕ್ಕಳ ಹತ್ರ ಕೇಳುವಂತಹ ಚಾನ್ಸಸ್ ಇರುತ್ತಾ ಹೇಗೆ? ಅಂದ್ರೆ ನೀವು ಹೇಳ್ತೀರಾ ಈಗ ಅಂತಹ ನಿಮ್ಮ ಗಮನಕ್ಕೆ ಬರುತ್ತೆ, ಆವಾಗ ಪೋಷಕರಿಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತಾ ಹೇಗೆ? ಪ್ರಯತ್ನ ಆಗುತ್ತೆ. ಈಗ ಅದು ಮೊದಲು ಆಗ್ತಾ ಇತ್ತು. ನಾವು ಹೇಳಿದ ಹಾಗೆ ನಾವು ಮೊದಲು ಈ ಥರ ಕೇಸಸ್ ಕಂಡಾಗ ನಾವು ನಮ್ಮ ಪೊಲೀಸರು ಕೂಡ ಜಸ್ಟ್ ಒಂದು 100 ರೂಪೀಸ್ ಫೈನ್ ಹಾಕಿಬಿಟ್ಟು ಕಳಿಸ್ಬಿಟ್ಟು ಅವ್ರ ಪೋಷಕರನ್ನ ಕರೆಸಿ ವಾರ್ನಿಂಗ್ ಮಾಡಿ ಕಳಿಸ್ತಾಯಿದ್ರು. ಬಟ್ ಸಿನ್ಸ್ ಈಗ ದ ಇಶ್ಯೂ ಹ್ಯಾಸ್ ಬಿಕಮ್ ಮಚ್ ಬಿಗರ್, ಲಾರ್ಜರ್ ಆಗಿರೋದ್ರಿಂದ ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಹಸ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ವಿ ಆರ್ ಬುಕಿಂಗ್ ಎಫ್ಐಆರ್ಗಳನ್ನ ಬುಕ್ ಮಾಡಿ ವಿ ಆರ್ ಸೀಸಿಂಗ್ ದೋಸ್ ವೆಹಿಕಲ್ಸ್. ವಿ ಆರ್ ಪ್ರೊಡ್ಯೂಸಿಂಗ್ ದ ಅಕ್ಯೂಸ್ಡ್ ಬಿಫೋರ್ ದ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆ್ಯಂಡ್ ವಿ ಆರ್ ಚಾರ್ಜ್ ಶೀಟಿಂಗ್ ದೋಸ್ ಕೇಸಸ್. ಆಬ್ವಿಯಸ್ಲಿ ದೇ ಹ್ಯಾವ್ ಟು ಬಿ ಚಾರ್ಜ್ ಶೀಟ್ ಮಾಡಿ ವಿ ಆರ್ ಪ್ರೊಡ್ಯೂಸಿಂಗ್. ಅಂದರೆ ಇಟ್ ಹಸ್ ಬಿಕಮ್ ವೆರಿ ಸೀರಿಯಸ್. ಬಿಫೋರ್ ಇಟ್ ವಾಸ್ ಒಂದು 100 ರೂಪೀಸ್ ಫೈನ್ ಹಾಕುವಂಥದ್ದು. ಇವತ್ತಿನ ದಿವಸ ವಿ ಆರ್ ಚಾರ್ಜ್ ಶೀಟಿಂಗ್ ದೆಮ್, ವಿ ಆರ್ ಬುಕಿಂಗ್ ಎಫ್ಐಆರ್, ಚಾರ್ಜ್ ಶೀಟಿಂಗ್ ಆ್ಯಂಡ್ ದೆನ್ ಪ್ರೊಡ್ಯೂಸಿಂಗ್ ದೆಮ್ ಬಿಫೋರ್ ದ ಕೋರ್ಟ್. ಅದಲ್ಲದೆ ವಿ ಆರ್ ಆಲ್ಸೋ ಲುಕಿಂಗ್ ಆ್ಯಸ್ ಇವ್ರು ಹೇಳಿದಾಗೆ ವಿ ಆರ್ ಕ್ಯಾನ್ಸಲಿಂಗ್ ದ RC as well as a suspension of the driving license also. So that is also been done on a large scale. ಓಕೆ, ಸಚಿನ್ ಅವರೇ, ಈ ಹಿಂದೆ ಅದೇ 100 ರೂಪೀಸ್ ಹಾಕಿದ್ರೆ ಹೋಗ್ಲಿ 100 ರೂಪೀಸ್ ಅಲ್ವಾ ಅಂತ ಹೇಳಿ ಆ ರೀತಿಯಾಗಿ ಕೂಡ ಮನೋಭಾವ ಇತ್ತು. ಆದರೆ ಸೇಫ್ ಡ್ರೈವಿಂಗ್ ಅಂದರೆ ಏನು ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಅದನ್ನು ಜನರಿಗೆ ಮೂಡಿಸಬಹುದು ಅರಿವನ್ನು? ಮೇಡಮ್, ಸೇಫ್ ಡ್ರೈವಿಂಗ್ ಅಂದರೆ ಫ್ರಮ್ ಲಾಸ್ಟ್ 13 ಇಯರ್ಸ್ನ ನಾನು ಬೈಕಿಂಗಲ್ಲಿದ್ದೀನಿ. ಬೈಕಿಂಗ್ ಇಸ್ ಮೈ ಪ್ಯಾಷನ್ ಆ್ಯಕ್ಚುಲಿ. ನನ್ನ ಹತ್ರನೂ ಒಂದು ಸೂಪರ್ ಬೈಕು ಇದೆ, ಪ್ಲಸ್ ನನ್ನೊಂದು ಹಾರ್ಲಿ ಡೇವಿಡ್ಸನ್ ಬೈಕು ಇದೆ. ಬಟ್ ನಮ್ಮ ಬೈಕಿಂಗ್ ಪ್ಯಾಷನಲ್ಲಿ ಹೆಂಗೆ ಅಂತಂದರೆ ನಾವು ಟೀನೇಜ್ ಎಲ್ಲ ದಾಟ್ಬಿಟ್ಟೆ ಬಂದಿರೋದು. ಆ ಏಜಲ್ಲಿ ನಾವು ಯಾವುದೇ ರೀತಿ ಈ ಥರ ಸ್ಟಂಟ್ಸ್ ಎಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ನಮ್ಮ ಒಂದು ರೈಡಿಂಗ್ ಕಲ್ಚರ್ ಏನಿತ್ತಂದ್ರೆ ಫಸ್ಟು ಸೇಫ್ಟಿಗೆ ನಾವು ಪ್ರಾಮುಖ್ಯತೆ ಕೊಡ್ತಿದ್ವಿ. ನಮ್ಮ ಒಂದು ಸ್ಕಿಲ್ಸ್ಗಾಗಲಿ ಅದಕ್ಕೆಲ್ಲ ನಾವು ಟೆಂಪ್ಟ್ ಆಗ್ತಾ ಇರಲಿಲ್ಲ. ಸೊ ನಾವು ಆ ಟೈಮಲ್ಲೂ ನಾವು ಎಷ್ಟು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗದೆ ಆ ಟೈಮಲ್ಲಿ ನಾವು ಯಾವ ಥರ ಪ್ರಿಕಾಷನ್ಸ್ ತೊಗೊಂಡು ರೈಡ್ ಮಾಡಬೇಕು ಅಂತ ಯೋಚನೆ ಮಾಡಿ ರೈಡ್ ಮಾಡ್ತಿದ್ವಿ. ಅದರಲ್ಲಿ ಜಾಸ್ತಿ ನಾಲೆಜ್ ಬಂದಿದ್ದು ಯಾವಾಗ ಅಂದರೆ ನಾವು ಹಾರ್ಲಿ ಡೇವಿಡ್ಸನ್ ತೊಗೊಂಡ್ಮೇಲೆ ನಮ್ಮದೊಂದು ಹಾರ್ಲಿ ಓನರ್ಸ್ ಗ್ರೂಪ್ ಅಂತ ಇದೆ. ಅದ್ರಲ್ಲಿ ನಮ್ಮದೇ ಆದಂಥ ಡ್ರೈವಿಂಗ್ ಡಿಸಿಪ್ಲಿನ್ ಇದೆ. ಅದನ್ನೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಅದರಿಂದ ನಾವು ಎಷ್ಟೋ ಸರಿ ಟ್ರಾಫಿಕ್ ಸ್ಟಾಪ್ಸ್ಗೂ ನಾವು ಸಪೋರ್ಟ್ ಮಾಡಿ ಟ್ರಾಫಿಕ್ ಅವೇರ್ನೆಸ್ ರೈಡ್ ಅಂತೆಲ್ಲ ನಾವು ತುಂಬ ರೈಡ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಕ್ಸಾಂಪಲ್ಸ್ ಕೊಡಬೇಕು, ರೀಸೆಂಟಾಗಿ ಒಂದು 3-4 ಮಂತ್ಸ್ ಬ್ಯಾಕು ಕಂಠೀರವ ಇಂಡೋರ್ ಸ್ಟೇಡಿಯಮಲ್ಲೂ ಒಂದು ರೈಡ್ ಆರ್ಗನೈಸ್ ಮಾಡಿದರು. ವಿ ಪಾರ್ಟಿಸಿಪೇಟೆಡ್ ಇಟ್. ಆ್ಯಂಡ್ ನಾವು ಏನು ಜನಗಳನ್ನ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದರೆ ಆದಷ್ಟು ನೀವು ರೈಡ್ ಮಾಡಬೇಕಾದ್ರೆ ದಯವಿಟ್ಟು ಸೇಫ್ಟಿ ಗೇರ್ ಯೂಸ್ ಮಾಡಿ. ಸೇಫ್ಟಿ ಗೇರ್ ಬಂದು ಯಾವ ಥರ ಅಂದರೆ ಬರೀ ಹೆಲ್ಮೆಟ್ ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ಬೈಕ್ ರೈಡ್ ಮಾಡಬೇಕಾದ್ರೆ ನಿಮ್ಗೆ ಆದಷ್ಟು ನಿಮಗೆ ಒಂದು ನೀ ಪ್ಯಾಡ್ಸ್ ಆಗಲಿ ಅಥವಾ ಗ್ಲೌಸ್ ಆಗಲಿ ಅಥವಾ ಹೆಲ್ಮೆಟ್ ಆಗಲಿ ಎಲ್ಲನೂ ಬ್ರ್ಯಾಂಡೆಡ್ ಯೂಸ್ ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಬರೀ ಕಾಪ್ಸ್ ಫೈನ್ ಆಗ್ತಾರಲ್ಲ ಅಂದ್ಬಿಟ್ಟು ನೀವು ಯಾವುದೊಂದು 500 ರೂಪೀಸ್ ಹೆಲ್ಮೆಟ್ ಯೂಸ್ ಮಾಡಿದ್ರೆ ಅದು ಬಿದ್ದರೂ ಏನೂ ಪ್ರಯೋಜನ ಆಗಲ್ಲ, ಯೂಸ್ ಇಲ್ಲ. ಸೊ ಅದಕ್ಕೆಲ್ಲ ಒಂದು ಒಳ್ಳೆ ಅದಕ್ಕೆ ಆದಂಥ ಬೈಕಿಂಗ್ ಆದಂಥ ಒಳ್ಳೆ ಒಂದು ಬ್ರ್ಯಾಂಡೆಡ್ ಹೆಲ್ಮೆಟ್ಸ್ ಇದೆ ಸಿಟಿಲಿ, ನಿಮಗೆಲ್ಲ ಸಿಗುತ್ತೆ ಎಲ್ಲನೂ. ಅದನ್ನು ಆದಷ್ಟು ಅದನ್ನೆಲ್ಲ ಧರಿಸಿ ದಯವಿಟ್ಟು ಸೇಫ್ಟಿಯಾಗಿ ರೈಡ್ ಮಾಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೆ ಪಬ್ಲಿಕ್ಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಇದನ್ನು ಯಾರು ಕಲ್ತ್ಕೋಬೇಕು ಅಂದರೆ ಇವತ್ತಿರೋ ಟೀನೇಜರ್ಸ್ ಏನು ಮಾಡ್ತಾರೆ, ಹೋಂಡಾ ಆ್ಯಕ್ಟಿವಲ್ ಆಗಲಿ ಡಿಯೋಲ್ ಆಗಲಿ ಅದರಲ್ಲೇ ವೀಲಿಂಗ್ಗಳು ಮಾಡ್ತಾರೆ. ನಾವು ಎಷ್ಟೋ ಆ ಥರ ನೋಡಿದಾಗ ನಾವು ಕೆಲವ್ರಿಗೆ ಹೇಳಿದಾಗ ಅವ್ರ ಕೋಪ ಬಂದ್ಬಿಡುತ್ತೆ, ನಿಂಗೇನೋ ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಬಟ್ ಆದರೂ ಅವ್ರು ಬೈದರೂ ನಾವು ಅದನ್ನು ತಪ್ಪಾಗಿ ತಿಳ್ಕೊಳ್ದೆ ಆದಷ್ಟು ನಾವು ಅವ್ರಿಗೆ ಅವೇರ್ನೆಸ್ ಮಾಡೋಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಬಟ್ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ವೀಕ್ಷಕರೇ, ವೀಲಿಂಗ್ ಮಾಡೋದ್ರಿಂದ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಆಗುತ್ತೆ ಅನ್ನೋದರ ಜೊತೆಗೆ ತಮಗೆ ತೊಂದರೆ ಆಗೋದಿಲ್ಲದೆ ಸಾರ್ವಜನಿಕರಿಗೆ ಕೂಡ ಇದು ತೊಂದರೆ ಆಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀನಿ ಬ್ರೇಕ್ನ ನಂತರ.